ಮಾನ್ಯ ಮುಖ್ಯಮಂತ್ರಿಗಳೇ, ನೋಡಿ, ನೀವು ಹೋಗಿ ಫೋಟೋಗೆ ಪೋಸ್ ಕೊಟ್ಟು ಬರ್ತೀರಲ್ಲ, ನೀವು ಕಾನೂನು ಅವರಿಗೆ ಮಾತ್ರ ಒಂದು ಕಾನೂನು ಮಾಡಿದ್ದೀರಾ. ಯಾಕಂದರೆ 25ಕ್ಕೂ ಹೆಚ್ಚು ಜನ ಗೂಂಡಾಗಳು ಸೌಜನ್ಯ ಪರ ಹೋರಾಟಗಾರರನ್ನು ಅಡ್ಡ ಹಾಕಿ ಹಲ್ಲೆ ನಡೆಸಿದ್ದಾರೆ. ಕ್ಷೇತ್ರಕ್ಕೆ ಹೋಗಿ ಫೋರ್ಸ್ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಿ ಬರ್ತೀರಾ? ಇಲ್ಲಿ ಅಮಾಯಕರ ಮೇಲೆ ಹಲ್ಲೆ ನಡೆದಿದೆ. 25ಕ್ಕೂ ಹೆಚ್ಚು ಜನ ಸೇರ್ಕೊಂಡು ಸೌಜನ್ಯ ಪರ ಹೋರಾಟಗಾರರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸಂಚಾರಿ ಸಂತೋಷ್ ಹಾಗೂ ರವಿರಾಜ್ ಹಾಗೂ ಜಯಂತಿ ಅವರ ಮೇಲೆ ಹಾಗೂ ಸೌಜನ್ಯ ತಮ್ಮನ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಈ ಹಿಂದೆ ಮಹಾವೀರ್ ಜೈನ್ ಅನ್ನೋರು ಕೂಡ ಸೌಜನ್ಯ ತಮ್ಮನ ಮೇಲೆ ಹಲ್ಲೆ ನಡೆಸಿದ್ದಾಗ ಪೊಲೀಸರು ಯಾಕೆ ಇನ್ನೂ ಸರಿಯಾಗಿ ತನಿಖೆ ನಡೆಸಿಲ್ಲ? ಈ ರೀತಿಯ ಕೃತ್ಯಗಳಿಂದಲೇ ಸೌಜನ್ಯ ಹೋರಾಟಗಾರರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ. ನೀವು ಹೋಗಿ ಅವರಿಗೆ ಸಪೋರ್ಟ್ ಮಾಡಿ ಬರ್ತೀರಾ, ಅವ್ರ ಫೋಟೋಗಳನ್ನೆಲ್ಲ ತೋರಿಸಿ ಜನರಿಗೆ ಹಲ್ಲೆ ಮಾಡ್ತಾರೆ. ಹಾಗಾದ್ರೆ ಈ ದೇಶದಲ್ಲಿ ಕಾನೂನು ಅವರಿಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು. ದಯವಿಟ್ಟು ಮುಖ್ಯಮಂತ್ರಿಗಳು ಈ ಪ್ರಕರಣದ ಬಗ್ಗೆ ಉತ್ತರಿಸಲೇಬೇಕು. ಮುಖ್ಯಮಂತ್ರಿಗಳೇ, ನೋಡಿ, ನೀವು ಕ್ಷೇತ್ರಕ್ಕೆ ಹೋಗಿ ಫೋಟೋಗೆ ಪೋಸ್ ಕೊಟ್ಟು ಬರ್ತೀರಾ, ಅವರಿಗೆ ಸಪೋರ್ಟ್ ಮಾಡಿ. ಇಲ್ಲಿ ಅಮಾಯಕ ಜನರ ಮೇಲೆ, ಮುಗ್ಧ ಜನರ ಮೇಲೆ ಹಲ್ಲೆ ನಡೆಸ್ತಾರೆ. ನಿನ್ನೆ ಸೌಜನ್ಯ ಪರ ಹೋರಾಟಗಾರರು ಜಯಂತಿ, ಸಂಚಾರಿ ಸ್ಟುಡಿಯೋ ಸಂತೋಷ್ ಹಾಗೂ ರವಿರಾಜ್ ಎನ್ನುವರ ಮೇಲೆ 25ಕ್ಕೂ ಹೆಚ್ಚು ಗೂಂಡಾಗಳು ಹಲ್ಲೆ ನಡೆಸಿದ್ದಾರೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಈ ದೇಶದಲ್ಲಿ ಕಾನೂನು ಅವರಿಗೆ ಮಾತ್ರನೇ ಒಂದು ಸಪರೇಟ್ ಕಾನೂನು ಅಂತೇಳಿ ಈ ದೇಶದಲ್ಲಿ ಏನಾದ್ರು ಇದೆಯಾ? ದಯವಿಟ್ಟು ಈ ರೀತಿ ಹಲ್ಲೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು.